ನೋಡಿ, ಅಲ್ಟಿಮೇಟ್ಲಿ ನಾನು ಹೇಳ್ದಾಗೆ ಈಗ ಕಟ್ಟಡಗಳನ್ನು ಯಾವುದೋ ಒಂದು ಹಂತಕ್ಕೆ ನಾವು ಬೇಗ ಮುಗಿಸೋದಕ್ಕೆ ನಮ್ಮ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಅದಕ್ಕೆ ಬರಬೇಕಂತ ಮಿಷನರೀಸು, ಅದಕ್ಕೆ ಬರಬೇಕಂತ ಸ್ಟಾಫ್ ಪ್ಯಾಟರ್ನ್ಸು ಇವು ಎಲ್ಲ ಬರಲಿಲ್ಲ ಅಂದರೆ ಆ ಕಟ್ಟಡಗಳೆಲ್ಲ ಹಾಳಾಗ್ತಾ ಹೋಗುತ್ತೆ. ಈ ಟ್ರಾಮಾ ಸೆಂಟರನ್ನು ಬೇಗ ಮಾಡ್ತೀವಿ ಉದ್ಘಾಟನೆ ಅಂತ ಹೇಳಿದ್ದಾರೆ, ಅದು ಕೆಲಸ ಶುರು ಮಾಡ್ತೀವಿ ಅಂತ. ಈ ನಮ್ಮ ಕಾರವಾರ ಆಸ್ಪತ್ರೆ ಇದು ನೋಡ್ತಿದ್ದೀವಿ, ಅನೇಕ ಕೊರತೆಗಳ ಮಧ್ಯೆ ಈಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು, ಇವರು ನಮ್ಮ ಶಿಕ್ಷಣ ಸಚಿವರು ಎಲ್ಲ ಬಂದು, ವೈದ್ಯಕೀಯ ಶಿಕ್ಷಣ ಸಚಿವರೆಲ್ಲ ಬಂದು ಮಾಡಿದರು. ಆದರೆ ಮುಂದೆ ಆಗಬೇಕಾದ್ದು ಇಲ್ಲಿ ಚರ್ಚೆ ಆಗಿದೆ, ಅದನ್ನು ಪ್ರಯಾರಿಟೈಲ್ ಮಾಡಬೇಕು ರಾಜ್ಯ ಸರ್ಕಾರ ಅಂತ ನಾನು ಆಗ್ರಹಿಸ್ತೇನೆ. ಸರ್ ಈಗ ತೊಗೊಂಡು ಹೇಳ್ತೀನಿ ಏನಾಗಿದೆ ಏನಿಲ್ಲ ಅಂತ, ನೀವೇನು ಹೇಳ್ತೀನಿ ಸರ್? ಅದೇ ಅಂದರೆ ಈಗ ನಮಗೆ ಇದು ಎಲ್ಲವೂ ಅನುಷ್ಠಾನಗೊಂಡಾಗಲೇ ಈ ಉದ್ಘಾಟನೆಯ ಒಂದು ಲಾಭ ನಮ್ಮ ಜನಕ್ಕೆ ಸಿಗೋದು. ಹಾಗಾಗಿ ಈಗ ಸರ್ಕಾರಗಳು ಜವಾಬ್ದಾರಿಯಿಂದ ಅದು ಜನತೆಗೆ ಅನುಕೂಲಕರವಾಗುವ ರೀತಿಯಲ್ಲಿ ತ್ವರಿತವಾಗಿ ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈಗ ನಾನು ಫಾರೆಸ್ಟ್ ಇಲಾಖೆ ಸಮಸ್ಯೆ ನಾನು ಹೇಳಿದೆ. ನಮ್ಮ ಜಿಲ್ಲೆಯಲ್ಲಿ ಏನು ಮಾಡಲಿಕ್ಕೆ ಹೋದರೂ ಫಾರೆಸ್ಟ್, ಜಲ್ ಜೀವನ್ ಮಿಷನ್ನಿಂದು ಸಮಸ್ಯೆ, ನಾವು ರಸ್ತೆ ಮಾಡಲಿಕ್ಕೆ ಹೋದರೂ ಸಮಸ್ಯೆ, ನಾವು ಜಲ್ ಜೀವನ್ ಇದು ಯಾವುದೋ ನಮ್ಮ ಟೆಲಿಫೋನ್ ಟವರ್ ಮಾಡಲಿಕ್ಕೆ ಹೋದರೂ ಸಮಸ್ಯೆ. ಫಾರೆಸ್ಟ್ ಇಲಾಖೆಯನ್ನು ನಮ್ಮ ನೋಡಲ್ ಸೆಕ್ರೆಟರಿ ಅವರು ಸ್ಪೆಷಲ್ಲಾಗಿ ರಾಜ್ಯ ಮಟ್ಟದಲ್ಲಿ ಅದು ಫಾಲೋಅಪ್ ಮಾಡಿ ಇಲ್ಲಿರೋ ಸಮಸ್ಯೆಯನ್ನು ಒಂದು ಬಗೆಹರಿಸ್ಕೊಡ್ಬೇಕು ಅಂತ ನಾನು ಹೇಳಿದ್ದೇನೆ. ಅದಕ್ಕೂ ನನ್ನದೇ ಅದು ಫಾಲೋಅಪ್ಪನ್ನು ಸಹ ನಾನು ಮಾಡ್ತೇನೆ. ಬಟ್ ಇದಕ್ಕೆಲ್ಲ ಸ್ಪಂದನ ರಾಜ್ಯ ಸರ್ಕಾರದಿಂದ ಇನ್ನೂ ಹೆಚ್ಚು ನಿರೀಕ್ಷೆಯನ್ನು ನಾನು ಮಾಡ್ತಿದ್ದೆ.